ಓಂ ಅಂತರ್ಯಾಮ್ಯಧಿದೈವಾದಿಷು ತದ್ಧರ್ಮ ವ್ಯಪದೇಶಾತ್ ಓಂ. ಯಃ ತೇಜಸಿ ತಿಷ್ಠನ್ ತೇಜಸೋಂತರಃ ಯಂ ತೇಜೋ ನ ವೇದ ಯಸ್ಯ ತೇಜಃಶರೀರಂ ಯಸ್ತೇಜಸೋಂತರೋ ಯಮಯತಿ ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ. ಯಃ ಯೋ ವಿಜ್ಞಾನೇ ತಿಷ್ಠನ್ ವಿಜ್ಞಾನಾದಂತರೋ ಯಂ ವಿಜ್ಞಾನಂ ನ ವೇದ ಯಸ್ಯ ವಿಜ್ಞಾನಂ ಶರೀರಂ ಯೋ ವಿಜ್ಞಾನಮಂತರೋ ಯಮಯತಿ ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ. ಯಃ ಸರ್ವೇಷು ಭೂತೇಷು ತಿಷ್ಠನ್ ಸರ್ವೇಭ್ಯೋ ಭೂತೇಭ್ಯೋಂತರಃ ಯಂ ಸರ್ವಾಣಿ ಭೂತಾನಿ ನ ವಿದುಃ ಯಸ್ಯ ಸರ್ವಾಣಿ ಭೂತಾನಿ ಶರೀರಂ ಯಸ್ ಸರ್ವಾಣಿ ಭೂತಾನ್ಯಂತರೋ ಯಮಯತಿ ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ. ನಾನೀಗ ಆರಂಭದಲ್ಲಿ ಮಂಗಲಾಚರಣೆ ಮಾಡಿದ್ದನ್ನು ಗಮನಿಸಿ. ಮೊದಲು ಬ್ರಹ್ಮಸೂತ್ರ ಹೇಳಿದೆ, ಅದಾದ್ಮೇಲೆ ಬೃಹದಾರಣ್ಯಕ ಉಪನಿಷತ್ತಿನ ಈ 3 ಅಥವಾ 5ನೇ ಅಧ್ಯಾಯದಲ್ಲಿ ಬಂದಿರುವ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಅನೇಕ ಕಡೆ ಭಗವಂತ ಹೇಗೆ ಅಂತರ್ಯಾಮಿಯಾಗಿದ್ದಾನೆ ಎಂದು ತೋರಿಸುವ ವಾಕ್ಯಗಳನ್ನು ತಗೊಂಡೆ. ಅದರಲ್ಲಿ ಯಹ ತೇಜಸಿ ತಿಷ್ಠನ್ ಅಂತ ಹೇಳಿದೆ. ಆ ತೇಜಸಿ ತಿಷ್ಠನ್ ಅನ್ನೋದನ್ನು ಮೊದಲು ಹೇಳಿದೆ. ಅದ್ಯಾಕೆ ಅಂದ್ರೆ ತೇಜಸ್ ಅಂದ್ರೆ ಅದು ಲಕ್ಷ್ಮೀದೇವಿ. ಅದರ ಮೇಲೆ ಯಹ ತಮಸಿ ತಿಷ್ಠನ್ ಅಂತ ಇನ್ನೊಂದಿದೆ. ತಮಸ್ ಅಂದ್ರೆ ದುರ್ಗಾದೇವಿ. ತಮೋ ನಾಮಕಳಾದ ದುರ್ಗಾದೇವಿಯಲ್ಲಿ ತೇಜೋ ನಾಮಕಳಾದ ಶ್ರೀದೇವಿಯಲ್ಲಿ ಇದ್ದಾನೆ ಅಂತ ಪರಮಾತ್ಮನ ಬಳಿಕ ಆ ಲಕ್ಷ್ಮೀದೇವಿಯ ಸ್ತೋತ್ರ ಮಾಡಿದ್ದೀವಿ. ಅದಾದ್ಮೇಲೆ ಯಹ ವಿಜ್ಞಾನೇ ತಿಷ್ಠನ್ ಅಂತ ಮುಂದೆ ಬಂತು. ಅದು ವಿಜ್ಞಾನದ ಎಲ್ಲ ಜೀವರ ಅಭಿಮಾನಿಯಾದ ಚತುರ್ಮುಖ ಬ್ರಹ್ಮನಲ್ಲಿದ್ದಾನೆ ಅಂತ ಅವನ ಸ್ತೋತ್ರ ಮಾಡಿದ್ದೀವಿ. ಇದಾದ ಮೇಲೆ ಯಹ ಸರ್ವೇಷು ಭೂತೇಷು ಅಂತ ಎಲ್ಲ ಜಡಚೇತನಗಳಲ್ಲಿಯೂ ಒಳಗೆ ಭಗವಂತ ಅಂತರ್ಯಾಮಿಯಾಗಿದ್ದಾನೆ, ಇದ್ದು ಅವರು ನಿಯಮಿಸುತ್ತಿದ್ದಾನೆ. ಆದರೆ ಅವ್ರು ಯಾರಿಗೂ ಅವನ ಬಗ್ಗೆ ಗೊತ್ತಿಲ್ಲ ಅಂತ ಹೀಗೆ ತಾರತಮ್ಯಕ್ಕನುಗುಣವಾಗಿ ಆ ಎಲ್ಲ ತತ್ವಗಳ ಸ್ತೋತ್ರ ಮಾಡಿದ್ದೀವಿ. ಇದರ ಸರಳವಾದ ಅರ್ಥವನ್ನು, ಭಾಷ್ಯೋಕ್ತ ಅರ್ಥವನ್ನು ಕಳೆದ ದಿವಸ ನೋಡಿದ್ದೀವಿ. ಈಗ ತತ್ವ ಪ್ರಕಾಶಿಕ ನಾವು ನೋಡಬೇಕಾಗಿದೆ. ಅತ್ರ ಪೃಥಿವ್ಯಾದಿ ಶರೀರತ್ವ ಲಿಂಗ ಸಾಹಿತ್ಯೇನ ಅನ್ಯತ್ರ ಪ್ರಸಿದ್ಧ ಅಂತರ್ಯಾಮಿತ್ವ ಲಿಂಗಸ್ಯ ವಿಷ್ಣು ಸಮರ್ಥನಂ ವಿಷ್ಣು ಸಮನ್ವಯ ಪ್ರತಿಪಾದನಂ ಅಸ್ತಿ. ಈಗ ಈ ಅಂತರ್ಯಾಮಿತ್ವ ಅಂತ ಅನ್ನೋದು ಒಂದು ಲಿಂಗ. ಈ ಅಂತರ್ಯಾಮಿತ್ವ ಅನ್ನುವ ಲಿಂಗ ಸ್ಥೂಲ ದೃಷ್ಟಿಯಿಂದ ವಿಚಾರ ಮಾಡುವವರಿಗೆ ಬೇರೆ ಬೇರೆ ಯಾರೋ ತತ್ವಗಳಲ್ಲಿ ಇರುವಂತೆ ಕಾಣಿಸ್ತಾ ಇದೆ. ಮತ್ತೆ ಅದಕ್ಕೆ ಸಮರ್ಥಕವಾಗಿ ಪೃಥಿವ್ಯಾದಿ ಶರೀರತ್ವ ಅನ್ನುವ ಲಿಂಗವೂ ಇದೆ. ಶಾಸ್ತ್ರಗಳನ್ನು ಗಮನಿಸಿದಾಗ ಅಂತರ್ಯಾಮಿ ಆಗಿದ್ದಾನೆ ಅಂತ ಒಂದು ತತ್ವವನ್ನು ವರ್ಣನೆ ಮಾಡ್ತಾರೆ. ಅವನೇ ಪೃಥ್ವಿ ಮೊದಲಾದ ಶರೀರಗಳನ್ನು ಹೊಂದಿದ್ದಾನೆ, ಆ ಶರೀರಗಳಲ್ಲಿದ್ದಾನೆ ಅಂತಲೂ ಬಂದಿದೆ. ಹೀಗೆ 2 ಹೇಳಿಕೆಗಳು, ಪೃಥ್ವಿ ಮೊದಲಾದ ಶರೀರಗಳನ್ನು ಹೊಂದಿರುವಿಕೆ ಅಂತ ಒಂದು ಹೇಳಿಕೆ, ಅಂತರ್ಯಾಮಿಯಾಗಿದ್ದಾನೆ ಅಂತ ಒಂದು ಹೇಳಿಕೆ. ಅವೆರಡು ಅಲ್ಲೇ ಬಂದಿರೋದು. ಇವೆರಡನ್ನೂ ಗಮನಿಸಿದ್ರೆ ಅದು ಬೇರೆ ಕಡೆ ಎಲ್ಲೋ ಕಾಣಿಸ್ತದೆ, ಬೇರೆ ಯಾವ್ಯಾವುದೋ ದೇವತೆಗಳಲ್ಲಿ ಮತ್ತಾವುದೋ ತತ್ವಗಳಲ್ಲಿ. ಅದನ್ನ ಈಗ ವಿಷ್ಣುವಿನಲ್ಲಿ ಇದೆ ಅಂತ ತೋರಿಸ್ಕೊಡ್ಬೇಕಾಗಿದೆ. ಹೀಗೆ ಸಮನ್ವಯ ನಾವು ಮಾಡ್ಲಿಕ್ಕೆ ಹೊರಟಿರೋದ್ರಿಂದ ಶಾಸ್ತ್ರ ಸಂಗತಿ ಇದೆ, ಭಗವಂತನಲ್ಲಿ ಅದನ್ನು ಸಮನ್ವಯ ಮಾಡಬೇಕಾಗಿದೆ ನಾವು. ಆದ್ದರಿಂದ ಶಾಸ್ತ್ರದ ಸಂಗತಿ ಇದೆ. ಶಾಸ್ತ್ರದಿಂದ ಈಗಿನ ಅಧಿಕರಣಕ್ಕೆ, ಈಗ ನಾವು ನೋಡ್ತಿರುವ ಅಂತರ್ಯಾಮಿ ಅಧಿಕರಣಕ್ಕೆ ಸಂಬಂಧ ಇರಬೇಕು. ಯಾಕೆ ಈ ಅಧಿಕರಣ ಹೊರಟಿದೆ? ಒಟ್ಟಾರೆ ಬ್ರಹ್ಮಸೂತ್ರಕ್ಕೂ ಈ ಅಧಿಕರಣಕ್ಕೂ ಸಂಬಂಧ ಏನು ಅಂತ ಪ್ರಶ್ನೆ ಬಂದ್ರೆ, ಒಟ್ಟಾರೆ ಬ್ರಹ್ಮಸೂತ್ರ ಅನ್ನೋದು ಭಗವಂತನ ಮಹಿಮೆಯನ್ನು ಹೇಳಿಕ್ಕೆ ಹೊರಟಿರೋದು. ಆದ್ರಿಂದ ಈ ಅಧಿಕರಣವು ಭಗವಂತನ ಮಹಿಮೆಯನ್ನು ಹೇಳಿಕ್ಕೆ ಹೊರಟಿರೋದ್ರಿಂದ ಬ್ರಹ್ಮಸೂತ್ರ ಎಂಬ ಗ್ರಂಥದ ಜೊತೆಗೆ ಈ ಅಧಿಕರಣಕ್ಕೆ ಸಂಬಂಧ ಇದೆ. ಹಾಗೇನೆ ಶಾಸ್ತ್ರ ಆದಿ ಅಂದ್ರೆ ಮುಂದೆ ಒಟ್ಟಾರೆ ಬ್ರಹ್ಮಸೂತ್ರವನ್ನು ತಗೊಂಡಾಗ ಶಾಸ್ತ್ರದಿಂದ ಸಂಗತಿ. ಅದಾದ್ಮೇಲೆ ಬರುವಂಥದ್ದು 1ನೇ ಅಧ್ಯಾಯ. ಆ 1ನೇ ಅಧ್ಯಾಯದಿಂದ ಈ ಅಧಿಕರಣಕ್ಕೆ ಏನು ಸಂಗತಿ ಅಂದ್ರೆ ಇದು ಸಮನ್ವಯ ಅಧ್ಯಾಯ. ಇದು ಎಲ್ಲಾ ಶಬ್ದಗಳನ್ನು ಭಗವಂತನಲ್ಲಿ ಸಮನ್ವಯಿಸಿ ನೋಡುವಂತಹ ಅಧ್ಯಾಯ. ಆದ್ರಿಂದ ಅಧ್ಯಾಯದ ಸಂಗತಿಯೂ ಇದೆ. ಒಟ್ಟಾರೆ ಅಧ್ಯಾಯ ಅನ್ನೋದು ಭಗವಂತನಲ್ಲಿ ಶಬ್ದಗಳನ್ನು ಸಮನ್ವಯ ಮಾಡಿ ತೋರಿಸ್ತಾ ಇದೆ. ಈ ಅಧ್ಯಾಯವು ಕೂಡ ಭಗವಂತನಲ್ಲಿ ಅಂತರ್ಯಾಮಿತ್ವ ಎಂಬ ಲಿಂಗವನ್ನು ಇಟ್ಟುಕೊಂಡು ಆ ಲಿಂಗಾತ್ಮಕ ಶಬ್ದಗಳ ಸಮನ್ವಯ ಮಾಡಲಿಕ್ಕೆ ಹೊರಟಿದೆ. ಇನ್ನು ಈ 2ನೇ ಪಾದ ಒಟ್ಟಾರೆ ಇದೆಯಲ್ಲ, ನಾವೀಗ ನೋಡ್ತಿರುವ 2ನೇ ಪಾದ, ಅದರಿಂದ ಈ ಅಧಿಕರಣಕ್ಕೆ ಏನು ಸಂಬಂಧ ಅಂದ್ರೆ ಲಿಂಗಾತ್ಮಕ ಶಬ್ದಗಳ ಸಮನ್ವಯ. ಮೊದಲನೇದ್ದು
ಪರಬ್ರಹ್ಮ ಪ್ರತಿಪಾದಕವಾದ್ದರಿಂದ ಸಮಸ್ತ ಬ್ರಹ್ಮಸೂತ್ರಕ್ಕೂ ಇದಕ್ಕೂ ಸಂಬಂಧ. ಎರಡನೇದ್ದು ಶಬ್ದಗಳ ಸಮನ್ವಯ ಇರುವುದರಿಂದ ಈ ಮೊದಲ ಅಧ್ಯಾಯಕ್ಕೂ ಈ ಅಧಿಕರಣಕ್ಕೂ ಸಂಬಂಧ. ಒಟ್ಟಾರೆ ಶಬ್ದಗಳ ಸಮನ್ವಯವೇ ನಡೀತಾ ಇರೋದ್ರಿಂದ ಈ ಪಾದಕ್ಕೆ ಏನು ಸಂಬಂಧ ಅಂದ್ರೆ ಲಿಂಗಾತ್ಮಕ ಶಬ್ದಗಳ ಸಮನ್ವಯ ಈ ಪಾದದಲ್ಲಿ ನಡೆದಿದೆ, ಇಲ್ಲಿಯೂ ಅದೇ ನಡೆದಿದೆ. ಆದ್ದರಿಂದ ಶಾಸ್ತ್ರ ಆದಿ ಅಂದ್ರೆ ಶಾಸ್ತ್ರ ಅಧ್ಯಾಯ ಮತ್ತು ಅಧಿಕರಣ, ಶಾಸ್ತ್ರ ಅಧ್ಯಾಯ ಮತ್ತು ಪಾದ ಅವಷ್ಟಕ್ಕೂ ಕೂಡ ಅವಷ್ಟರಿಂದ ಈ ಅಧಿಕರಣಕ್ಕೆ ಸಂಬಂಧ ಅಂತ ಅದರ ತಾತ್ಪರ್ಯ. ಸಂಗತಿ ಅಂದ್ರೆ ಸಂಬಂಧ, ಅದೆಲ್ಲ ಇದ್ದೇ ಇದೆ. ಇನ್ನು ವಿಷಯ ವಾಕ್ಯೋದಾಹರಣ ಪೂರ್ವಕಂ ವಿಷಯಂ ದರ್ಶಯತಿ. ಇದಕ್ಕೆ ಏನು ವಿಷಯ ವಾಕ್ಯ? ಪ್ರತಿಯೊಂದು ಅಧಿಕರಣಕ್ಕೂ ಒಂದೊಂದು ವಿಷಯ ವಾಕ್ಯ ಅಂತ ಇರ್ತದೆ. ಸೂತ್ರಕ್ಕೂ ಇರ್ತದೆ ಕೆಲವು ಕಡೆ, ಅಥವಾ ಒಂದು ಅಧಿಕರಣದಲ್ಲಿ ಅನೇಕ ವಿಷಯ ವಾಕ್ಯಗಳು ಇರಬಹುದು. ಅಂಥ ವಿಷಯ ವಾಕ್ಯವನ್ನು ಆಚಾರ್ಯರೇ ಉದಾಹರಿಸಿದ್ದಾರೆ. ಬೇರೆ ಯಾರೋ ವಾದಿಗಳು ಏನು ಹೇಳುವ ಸಾಧ್ಯತೆ ಇದೆ, ಅದನ್ನು ಆಚಾರ್ಯರೇ ಉದಾಹರಿಸಿದ್ದಾರೆ. ಯಃ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾಹ ಅಂತರಹ ಅಂತ ಅದು ವಿಷಯ ವಾಕ್ಯವನ್ನ ಉದಾಹರಿಸಿದ್ದಾರೆ. ಮತ್ತೆ ಆ ವಿಷಯ ವಾಕ್ಯ ಉದಾಹರಿಸುವ ಮೂಲಕ ಏನು ವಿಷಯ ಅಂತ ಅನ್ನೋದನ್ನು ತೋರಿಸ್ತಿದ್ದಾರೆ. ಈ ಅಧಿಕರಣದ ವಿಷಯ ಯಾರು? ಲಿಂಗಾತ್ಮಕ ಶಬ್ದಗಳನ್ನ ಅಂತರ್ಯಾಮಿತ್ವ ಅನ್ನೋ ಲಿಂಗವನ್ನ ಇಲ್ಲಿ ಸಮನ್ವಯ ಮಾಡುವುದೇ ಅದ್ರ ಉದ್ದೇಶ. ಅಲ್ಲಿ ಮುಂದೆ ಟೀಕಾದಲ್ಲಿ ಅದು ಬರೋದಿದೆ. ಮುಂದೆ ಯಹ ಇತಿ ಶ್ರುತ್ಯಾದಿ ಸಂಗತಿಂ ದರ್ಶಯತಿ ತತ್ರ ಇತಿ. ಮೊದಲು ಯಹ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾಹ ಅಂತರಹ ತಿಷ್ಠೇನಿದೆ ಇತ್ಯಾದಿನ ಅಂತರ್ಯಾಮಿ ಉಚ್ಯತೆ, ಅಂತರ್ಯಾಮಿಯ ಬಗ್ಗೆ ವರ್ಣನೆ ಬಂದಿದೆ. ತತ್ರ ಚ ಏತದಮೃತಂ ಇತ್ಯುಕ್ತಂ ಅಭಯತ್ವ ಉಚ್ಯತೆ. ಏತದಮೃತಂ ಅಂತ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದಿದೆ, ಅದನ್ನು ನಾವು ನೋಡಿದ್ದೇವೆ. ಅಲ್ಲಿ ಅಮೃತತ್ವವು ಕೂಡ ಹೇಳಲ್ಪಟ್ಟಿದೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ. ಆ ವ್ಯಕ್ತಿಯಲ್ಲೇ ತತ್ರ ಅಂದ್ರೆ ಆ ವ್ಯಕ್ತಿಯಲ್ಲಿ, ಆ ತತ್ವದಲ್ಲಿ ಅಂತರ್ಯಾಮಿತ್ವವು ಕೂಡ ಕೇಳಿ ಬರ್ತಾ ಇದೆ. ತತ್ರ ಇತ್ಯಾದಿನ ಅಮೃತತ್ವಂ ಉಚ್ಯತೆ. ಶ್ರುತ್ಯಾದಿ ಸಂಗತಿಂ ದರ್ಶಯತಿ ತತ್ರ ಇತಿ. ತತ್ರ ಅನ್ನೋ ಮಾತಿನಿಂದ ಯಾವ್ಯಾವ ವೇದವಾಕ್ಯದ ಸಂಬಂಧ ಇಲ್ಲಿದೆ ಅಂತ ಅನ್ನೋದನ್ನ ತೋರಿಸ್ತಾರೆ. ಈಗ ಇನ್ನು ಮುಂದೆ ಪ್ರಶ್ನೆ. ಏತದಮೃತಂ ಅಭಯಂ ಇತಿ ಅಕ್ಷಿಸ್ಥ ಪುರುಷಸ್ಯ ಅಮೃತತ್ವ ಮುಕ್ತಂ. ಅಕ್ಷಿಸ್ಥನಾದ ಪುರುಷನೇ ಅಮೃತನಾಗಿದ್ದಾನೆ ಅಂತ ನೀವು ತತ್ವವಾದಿಗಳು ಈ ಹಿಂದೆ ಹೇಳಿದ್ರಿ. ಯಾಕೆಂದ್ರೆ ಏತದ್ ಅಮೃತಂ, ಇದೇ ಅಮೃತ, ಇದೇ ಅಭಯ, ಏತದ್ ಬ್ರಹ್ಮ ಅಂತ ಹೀಗೆಲ್ಲ ಬಂದಿರೋದ್ರಿಂದ ಅಕ್ಷಿಸ್ಥನಾದ ಪುರುಷ ಅವನೇ ವಿಷ್ಣು, ಅವನಲ್ಲೇ ಅಮೃತತ್ವ ಇದೆ ಅಂತ ನೀವು ಹೇಳಿದ್ರಿ. ಈಗ ನೀವು ಹೇಳಿದ್ರ ಮೇಲೆ ಹೀಗೊಂದು ಪ್ರಶ್ನೆ. ಛಾಂದೋಗ್ಯ ಉಪನಿಷತ್ತಿನಲ್ಲಂತೂ ಕಣ್ಣಿನಲ್ಲಿರುವ ತತ್ವಕ್ಕೆ ಅಕ್ಷಿಸ್ಥ ಪುರುಷಸ್ಯ, ನೀವು ಅದನ್ನು ವಿಷ್ಣು ಅಂತ ತಿಳ್ಕೊಂಡಿದ್ದೀರಿ, ಅದು ಸರಿ, ಆ ಕಡೆ ಇರಲಿ. ಅಕ್ಷಿಸ್ಥನಾದ ಪುರುಷನಿಗೆ ಅಮೃತತ್ವವನ್ನ ಛಾಂದೋಗ್ಯ ಉಪನಿಷತ್ ಪ್ರತಿಪಾದನೆ ಮಾಡಿದೆ. ಅಲ್ಲಿ ಈ ಕಾಣ್ವ ಮತ್ತು ಶುಕ್ಲ ಯಜುರ್ವೇದದ ಕಾಣ್ವ ಮತ್ತು ಮಾಧ್ಯಂದಿನ ಶಾಖ ಅಂತ ಎರಡನ್ನೂ ಪರಿಶೀಲನೆ ಮಾಡಿದಾಗಲೂ ಕೂಡ ಅಂತರ್ಯಾಮಿಯಾದ ವ್ಯಕ್ತಿಗೆ ಅಮೃತತ್ವ ಇದೆ ಅಂತ ಹೀಗೆ ಕಂಡು ಬರ್ತದೆ. ಕಾಣ್ವ ಮಾಧ್ಯಂದಿನ ಶ್ರುತ್ಯೋಹ ಅಂತ ಹೀಗೆ ಅದರ ತಾತ್ಪರ್ಯ. ಈ ಉಪನಿಷತ್ತುಗಳು ಋಗ್ವೇದದಿಂದ ಐತರೇಯ ಉಪನಿಷತ್ತು, ಮತ್ತೆ ಯಜುರ್ವೇದದಲ್ಲಿ ಕೃಷ್ಣ ಯಜುರ್ವೇದದಿಂದ ತೈತರೀಯ ಮತ್ತು ಕಾಠಿಕ, ಶುಕ್ಲ ಯಜುರ್ವೇದದಿಂದ ಈಶಾವಾಸ್ಯ ಮತ್ತು ಬೃಹದಾರಣ್ಯಕ, ಮತ್ತೆ ಸಾಮವೇದದಿಂದ ಛಾಂದೋಗ್ಯ. ಇನ್ನು ಉಳಿದಿದ್ದೆಲ್ಲವೂ ಕೂಡ ಮುಂಡಕ, ಮಾಂಡೂಕ, ಷಟ್ಕೃಷ್ಣ ಇವೆಲ್ಲವೂ ಕೂಡ ಅಥರ್ವವೇದದ ಉಪನಿಷತ್ತುಗಳು. ಈ ಶುಕ್ಲ ಯಜುರ್ವೇದದಲ್ಲಿ ಕಾಣ್ವ ಶಾಖ ಮತ್ತು ಮಾಧ್ಯಂದಿನ ಶಾಖ ಅಂತ ಎರಡಿದೆ. ಆ ಎರಡರಲ್ಲೂ ಕೂಡ ಈ ಬೃಹದಾರಣ್ಯಕ ಉಪನಿಷತ್ತು ಇದ್ದೇ ಇದೆ. ಅದನ್ನೇ ಕಾಣ್ವ ಮಾಧ್ಯಂದಿನ ಶ್ರುತ್ಯೋಹ ಅಂತ ಇಲ್ಲಿ ಹೇಳಿದ್ದಾರೆ. ಕಾಣ್ವ ಮಾಧ್ಯಂದಿನ ಶ್ರುತಿಗಳಲ್ಲಿ, ಕಾಣ್ವ ಶ್ರುತಿಯಲ್ಲಿ ಹಾಗೆ ಮಾಧ್ಯಂದಿನ ಶ್ರುತಿಯಲ್ಲಿ ಅಂತ ಅದರ ತಾತ್ಪರ್ಯ. ಯಾರೋ ಒಬ್ಬ ಅಂತರ್ಯಾಮಿಗೆ ಅದು ತಿಳಿದು ಬರ್ತಾ ಇದೆ, ಆ ಅಮೃತತ್ವ ಅಂತ ಅನ್ನೋದು, ಆ ಶ್ರುತಿಗಳನ್ನೆಲ್ಲ ಗಮನಿಸಿದಾಗ. ಅದು ಏಷತೆ ಆತ್ಮ ಅಂತರ್ಯಾಮಿ ಅನ್ನೋ ವಾಕ್ಯವನ್ನು ನೋಡಿದ್ರೆ ಅದು ಗೊತ್ತಾಗ್ತದೆ. ಶ್ರೂಯತೆ ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ, ಅಮೃತ ನಾಶರಹಿತ ಅಂತ ಅದರ ತಾತ್ಪರ್ಯ ಇದೆ. ಇದೇ ಅಮೃತತ್ವವನ್ನ ಅಂತರ್ಯಾಮಿ ತಿಳಿಸುವಂತಹ ವಾಕ್ಯ ಇದೆ.
ಸರಿ, ಈಗ ಆ ವ್ಯಕ್ತಿ ಯಾರು ಅಂತ ನಾವು ಚಿಂತನೆ ಮಾಡಬೇಕಾಗಿದೆ. ಸಚ ಅಂತರ್ಯಾಮಿ, ಅವನು ಯದಿ ವಿಷ್ಣೋಹೋ ಇತರ, ವಿಷ್ಣುವಿಗಿಂತ ಭಿನ್ನನೋ ಅಭಿನ್ನನೋ ಅಂತ ಒಂದು ಜಿಜ್ಞಾಸೆ. ಒಂದು ವೇಳೆ ವಿಷ್ಣುವಿಗಿಂತ ಭಿನ್ನ ಅಂತ ಆಗ್ಬಿಟ್ರೆ, ಭಿನ್ನ ಸ್ಯಾತ್, ಆವಾಗ ಅಮೃತತ್ವ ಎಂಬ ಲಿಂಗವೂ ಕೂಡ ಅನ್ಯನಿಷ್ಠವೇ ಆಯಿತು. ವಿಷ್ಣುವಿನಲ್ಲಿ ಬರಲಿಲ್ಲ ಅಮೃತತ್ವ ಎಂಬುದು, ವಿಷ್ಣುವಿಗಿಂತ ಭಿನ್ನನಾದವನಲ್ಲೇ ಬಂತು ಹೊರತು ನ ಅಕ್ಷಿಸ್ಥಸ್ಯ, ಕಣ್ಣಿನಲ್ಲಿರುವ ವ್ಯಕ್ತಿಗೆ ಅದು ಬರಲಿಲ್ಲ. ನ ಅಕ್ಷಿಸ್ಥಸ್ಯ ವಿಷ್ಣುತ್ವ ಸಾಧಕಂ ಸ್ಯಾತ್, ಕಣ್ಣಿನಲ್ಲಿರುವ ಒಂದು ಪುರುಷ ಏನಿದ್ದಾನೆ ಅವನಿಗೆ ವಿಷ್ಣುತ್ವವನ್ನು ಇದು ಸಮರ್ಥನೆ ಮಾಡಲಿಲ್ಲ. ಕಣ್ಣಿನಲ್ಲಿ ಒಬ್ಬ ತತ್ವ ಇದ್ದಾನೆ, ಒಬ್ಬ ಪುರುಷ ಇದ್ದಾನೆ, ಆದರೆ ಅವನಿಗೆ ಇದು ವಿಷ್ಣುತ್ವವನ್ನು ಸಾಧನೆ ಮಾಡಲಿಲ್ಲ. ಯಾಕೆಂದ್ರೆ ಅಂತರ್ಯಾಮಿ ಆದವನು ಬೇರೆ ಆಗಿಬಿಟ್ಟಲ್ಲ. ಆದ್ರಿಂದ ಇತ್ಯವಶ್ಯಂ ನಿರ್ಣಯತವ್ಯ ಏವ. ಆದ್ರಿಂದ ಕಣ್ಣಿನಲ್ಲಿರುವ ವ್ಯಕ್ತಿ ಯಾರು ಅನ್ನೋದನ್ನು ತೀರ್ಮಾನ ಮಾಡಬೇಕಾದ್ರೆ ಅಂತರ್ಯಾಮಿ ಯಾರು ಅಂತನೂ ತೀರ್ಮಾನ ಮಾಡಬೇಕು. ಆದ್ರಿಂದ ತದ್ ಅಂತರ್ಯಾಮಿತ್ವ ಅತ್ರ ವಿಷಯ. ಈ ಪ್ರಸಂಗದಲ್ಲಿ ಆ ಅಂತರ್ಯಾಮಿತ್ವ ಅನ್ನುವುದೇ ವಿಷಯ. ವಿಷಯ ವಿಷಯ ವಿಷಯವಾಕ್ಯೋದಾಹರಣ ಪೂರ್ವಕ ವಿಷಯ ದರ್ಶಯತೆ ಅಂತಿದೆ. ವಿಷಯವಾಕ್ಯ ಅಂದ್ರೆ ಪೃಥಿವ್ಯಾಂ ತಿಷ್ಠನ್ ಅಂತ, ಅದನ್ನು ಉದಾಹರಣೆ ಮೂಲಕ ವಿಷಯವನ್ನು ತಿಳಿಸ್ತಿದ್ದಾರೆ. ವಿಷಯ ಏನು? ಅಂತರ್ಯಾಮಿತ್ವ ಅನ್ನುವುದೇ ವಿಷಯ. ಸಂದೇಹ ಇದೆ, ಇದು ಅಂತರ್ಯಾಮಿತ್ವ ಯಾರು, ವಿಷ್ಣುವಿಗೋ ಬೇರೆಯವನಿಗೋ ಅಂತ ಸಂದೇಹ. ಈ ಸಂಶಯ ಬರಲಿಕ್ಕೆ ಏನು ಕಾರಣಗಳು ಅಂದ್ರೆ ಎರಡು ಕಾರಣಗಳು. ಒಂದು ಅಮೃತತ್ವ. ಅಮೃತತ್ವ ಅನ್ನೋದು ಛಾಂದೋಗ್ಯ ಉಪನಿಷತ್ತಿನಲ್ಲೂ ಪ್ರತಿಪಾದಿತ ಆಗಿದೆ, ಬೃಹದಾರಣ್ಯಕದಲ್ಲೂ ಪ್ರತಿಪಾದಿತ ಆಗಿದೆ. ಇನ್ನೊಂದು ಪೃಥ್ವಿಯಾದಿ ಶರೀರತ್ವ, ಪೃಥ್ವಿ ಮೊದಲಾದ ಶರೀರಗಳನ್ನು ಹೊಂದಿರುವಿಕೆ. ಪೃಥ್ವಿ ಆದಿ ಯಶಾಂತೆ ಪೃಥ್ವ್ಯಾದಯ, ಪೃಥ್ವ್ಯಾದಯ ಶರೀರಾಣಿ ಯಶ ಸಹ ಪೃಥ್ವ್ಯಾದಿ ಶರೀರಸ್ಯ ಭಾವ ಶರೀರತ್ವಂ. ಹೀಗೆ ಪೃಥ್ವ್ಯಾದಿಗಳನ್ನು ಶರೀರವಾಗಿ ಹೊಂದಿರುವಿಕೆ ಅನ್ನೋದು ಒಂದು, ಮತ್ತು ಅಮೃತತ್ವ ಅಂತ ಅನ್ನೋದು ಇನ್ನೊಂದು. ಅಮೃತತ್ವ ಅಂತ ಅನ್ನೋದು ನೀವು ಹಿಂದೆ ಪ್ರತಿಪಾದನೆ ಮಾಡಿರುವಂತೆ ವಿಷ್ಣುವಿನಲ್ಲೇ ಇದೆ. ಪೃಥ್ವ್ಯಾದಿ ಶರೀರತ್ವ ಒಂದು ಈಗ ಬಂದು ನಿಂತಿದೆ ನಮ್ಮ ಎದುರಿಗೆ ಈ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ. ಈ ಪೃಥ್ವ್ಯಾದಿ ಶರೀರತ್ವದ ಬಗ್ಗೆ ಹಿಂದೆಲ್ಲೂ ಬಂದಿಲ್ಲ. ಪೃಥ್ವಿ ಶರೀರ ಆಗಿದೆ, ಜಲವು ಇವನಿಗೆ ಶರೀರ ಆಗಿದೆ ಅಂತ ಹಿಂದೆಲ್ಲ ಬಂದಿಲ್ಲ. ಇದು ಅವರಿಗೆ ಸಂದೇಹಕ್ಕೆ ಕಾರಣ ಆಗಿದೆ. ಬರೇ ಅಮೃತತ್ವ ಒಂದೇ ಇದ್ರೆ ಅವರು ಕೂಡ ಅದನ್ನ ಅರ್ಥ ಮಾಡ್ಕೊಂಡು ಬಿಡ್ತಿದ್ರು. ಆದ್ರೆ ಪೃಥ್ವಿ ಮೊದಲಾದವುಗಳನ್ನು ಶರೀರವಾಗಿ ಹೊಂದಿದ್ದಾನಲ್ಲ, ಅವನು ಯಾರು ಅಂತ ಈಗ ಒಂದು ಪ್ರಶ್ನೆ ಶುರುವಾಗಿದೆ. ಅದು ಪೃಥ್ವಿ ಇತ್ಯಾದಿಗಳು ಭಗವಂತನಿಗೆ ಶರೀರ ಹೇಗೆ ಅಂತ ಅನ್ನೋದನ್ನ ಅವ್ರಿಗೆ ತಿಳ್ಕೊಳ್ಳಿಕ್ಕಾಗಲಿಲ್ಲ. ಆದ್ರಿಂದ ಅವ್ರಿಗೆ ಪ್ರಶ್ನೆ ಬಂದಿದೆ. ಆದ್ರಿಂದ ಸಂದೇಹ ಇದೆ. ಇವೆರಡು ಸಂದೇಹಕ್ಕೆ ಬೀಜ, ಮೂಲ ಆಧಾರಗಳು. ಸಂಯುಕ್ತಿಕಂ ಪೂರ್ವ ಪಕ್ಷ ಐತಿ. ಸಚಯಸ್ಯ ಪೃಥ್ವಿ ಶರೀರಂ ಇತ್ಯಾದಿನ ಸರ್ವಾತ್ಮಕತ್ವಾತ್ ಪ್ರಕೃತಿ ಜೀವೋವಾ ಯುಕ್ತ ಅನ್ನೋ ಮಾತಿನಿಂದ ಪೂರ್ವ ಪಕ್ಷವನ್ನು ಆಚಾರ್ಯರು ತೋರಿಸ್ತಾ ಇದ್ದಾರೆ. ಪೂರ್ವ ಪಕ್ಷದ ಸಂಯುಕ್ತಿಕವಾದ ಪೂರ್ವ ಪಕ್ಷವನ್ನ ಈಗ ತೋರಿಸ್ತಾ ಇದ್ದಾರೆ ಆಚಾರ್ಯರು. ಪೂರ್ವ ಪಕ್ಷಗಳು ಮಾಡುವುದು ಏನೇ ಅಭಿಪ್ರಾಯ ಇದೆ ಅನ್ನೋದನ್ನು ಆಚಾರ್ಯ ಅನುವಾದ ಮಾಡಿದ್ದಾರೆ. ಸಚ ಅಂತ, ಸಚ ಯಸ್ಯ ಪೃಥ್ವಿ ಶರೀರಂ ಅಂತ ಈಗ ನಾವು ಬೃಹದಾರಣ್ಯಕ ಉಪನಿಷತ್ತು ಓದಿದ್ರೆ, ಸರ್ವಾತ್ಮಕತ್ವಾತ್, ಸರ್ವವನ್ನು ಶರೀರವಾಗಿ ಪಡ್ಕೊಂಡಿರುವಂಥದ್ದು ಯಾವುದು? ಪ್ರಕೃತಿ ಅಥವಾ ಆಯಾ ಜೀವ. ಅದೇ ಇಲ್ಲಿ ಸರ್ವಾತ್ಮಕ ಎಂಬುದಾಗಿ ಕಂಡು ಬರ್ತಾ ಇದೆ. ಸಹ ಅಂತರ್ಯಾಮಿ ಪ್ರಕೃತಿ ಭವೇತ್. ಪೂರ್ವಪಕ್ಷದ ವಿಚಾರ ಸರಣಿ ಪ್ರಾರಂಭ ಕಂಡಿದೆ. ಯಸ್ಯ ಪೃಥ್ವಿ ಶರೀರಂ ಯಸ್ಯ ಆಪ ಶರೀರಂ ಇತ್ಯಾದಿನ ಅಂತರ್ಯಾಮಿನಃ ಪೃಥ್ವ್ಯಾದಿ ಶರೀರತ್ವಸ್ಯ ಶ್ರವಣಾತ್. ಈ ಯಸ್ಯ ಪೃಥ್ವಿ ಶರೀರಂ ಅಂತ ಹೀಗೇನು ಅಂತರ್ಯಾಮಿ ಬ್ರಾಹ್ಮಣ ಪ್ರಾರಂಭ ಕಂಡಿದೆ, ಆ ವಾಕ್ಯಗಳನ್ನ ಗಮನಿಸಿದರೆ ಅಲ್ಲಿ ಹೀಗೆ ಆಪ ಶರೀರಂ ಅಂತೆಲ್ಲ ಬಂದಿದೆ. ಇತ್ಯಾದಿ ಮಾತುಗಳನ್ನು ಗಮನಿಸಿದರೆ ಅಂತರ್ಯಾಮಿಯಾದ ವ್ಯಕ್ತಿಗೆ ಪೃಥ್ವಿಯಾದಿ ಶರೀರತ್ವ ಅನ್ನುವ ಒಂದು ಗುಣ ಕಂಡು ಬರ್ತಾ ಇದೆ. ಅಂತರ್ಯಾಮಿಗೆ ಪೃಥ್ವಿ ಮೊದಲಾದವುಗಳು ಶರೀರ ಎಂಬುದಾಗಿ ಅಲ್ಲಿ ಕೇಳಿ ಬರ್ತಾ ಇವೆ ಶ್ರುತಿಯಲ್ಲಿ. ಅವೆಲ್ಲವೂ ಎಲ್ಲಿ ಉತ್ಪನ್ನ ಆಗ್ತವೆ ಅಂದ್ರೆ ತಸ್ಯ ಪ್ರಕೃತ ಉಪಪತ್ತೇ, ಪ್ರಕೃತಿಯಲ್ಲೇ ಅವೆಲ್ಲ ಉತ್ಪನ್ನ ಆಗ್ತವೆ. ಯಾಕೆ ಹಾಗೆ, ಅದಕ್ಕೇನು ಕಾರಣ ಅಂತ ಪ್ರಶ್ನೆ ಬಂದ್ರೆ, ಶರೀರಸ್ಯ ಸ್ವರೂಪೇಪಿ ಪ್ರಯೋಗ. ಶರೀರ ಅನ್ನೋದಕ್ಕೆ ಎರಡು ಅರ್ಥ ಇವೆ. ಒಂದು ಪ್ರಕೃತಿ ಅಂತ ಅರ್ಥ ಇದೆ, ಒಂದು ಸ್ವರೂಪ ಅಂತ ಅರ್ಥ ಇದೆ, ಇನ್ನೊಂದು ನಮ್ಮ ಶರೀರ ಅಂತ ಹೀಗೆ ಅರ್ಥ ಇದೆ. ಉದಾಹರಣೆಗೆ ನಾವು ಜೀವಾತ್ಮನ ಪರಿಗಣನೆ ಮಾಡಿದಾಗ
ನಮ್ಮನ್ನು ಕೂಡ ನಾವು ನಮ್ಮ ಮೂಲ ಜೀವ ಸ್ವರೂಪ ಏನಿದೆ ಅದನ್ನು ಕೂಡ ಶರೀರ ಅಂತ ಹೇಳ್ಬಹುದು. ನಮಗೆ ಬಂದಿರುವಂತಹ ಈ ಒಂದು ಬಾಹ್ಯ ಶರೀರ ಇದೆಯಲ್ಲ, ಲಿಂಗದೇಹ, ನಿರುದ್ಧ ದೇಹ, ಭೌತ ದೇಹ, ಅದನ್ನು ಕೂಡ ಶರೀರ ಅಂತ ಅನ್ಬಹುದು. ಶರೀರ ಶಬ್ದ ಅನ್ನುವುದು ಸ್ವರೂಪದಲ್ಲಿಯೂ ಯಾವುದೇ ಒಂದು ವಸ್ತುವಿನ ಸ್ವರೂಪ ಅನ್ನುವ ಅರ್ಥದಲ್ಲಿಯೂ, ಹಾಗೇನೆ ಹೊರಗಿನ ದೇಹ ಎಂಬ ಅರ್ಥದಲ್ಲಿಯೂ ಶರೀರ ಎಂಬ ಶಬ್ದಕ್ಕೆ ಪ್ರಯೋಗ ಇದೆ. ಆದ್ರಿಂದ ಇಲ್ಲಿ ಈ ಪೃಥ್ವಿ ಮೊದಲಾದವುಗಳನ್ನು ಶರೀರವಾಗಿ ಹೊಂದಿರುವಿಕೆ ಅಂದ್ರೆ ಅದು ಪ್ರಕೃತಿಯಲ್ಲೇ ಇರಬೇಕು. ಅದನ್ನು ಮುಂದೆ ಇನ್ನಷ್ಟು ವಿವರಣೆ ಮಾಡ್ತಾರೆ. ಈ ಶರೀರ ಶಬ್ದಸ್ಯ ಸ್ವರೂಪೇಪಿ ಪ್ರಯೋಗ ಅಂತೇನಿದೆಯಲ್ಲ, ಇದನ್ನ ಎಲ್ಲ ಬೇರೆ ಬೇರೆ ಟಿಪ್ಪಣಿಕಾರರು ಕೂಡ ಹೇಳೇ ಇದ್ದಾರೆ. ನನಗೆ ಅದನ್ನ ಅಧ್ಯಯನ ಮಾಡುವಾಗ ಪ್ರಾಯ ಕಾವ್ಯಾದರ್ಶ ಅಂತ ಒಂದು ಗುಣ, ಒಂದು ಕಾವ್ಯಶಾಸ್ತ್ರದ್ದು ಅಲಂಕಾರ ಶಾಸ್ತ್ರದ ಗ್ರಂಥ, ತೈ ಶರೀರಂಚ ಕಾವ್ಯಾನಾಂ ಅಲಂಕಾರಾಶ್ಚ ದರ್ಶಿತಾಹ ಅಂತ ಒಂದು ಪ್ರಯೋಗ ಇದೆ. ಅಲ್ಲಿ ಕಾವ್ಯಾನಾಂ ಶರೀರಂ, ಕಾವ್ಯದ ಶರೀರವನ್ನ ಹಾಗೇನೆ ಅಲಂಕಾರವನ್ನು ಕೂಡ ತೋರಿಸಿದ್ದಾರೆ ಆ ಕವಿಗಳ ಗ್ರಂಥಕರ್ತೃವಿನಿಂದ. ಕಾವ್ಯದ ಸ್ವರೂಪ ಹಾಗೆ ಅಲಂಕಾರಗಳು ಕೂಡ ತೋರಿಸಲ್ಪಟ್ಟಿವೆ ಅಂತ ಅಲ್ಲಿದೆ. ಅಲ್ಲಿ ಶರೀರ ಅಂತ ಶಬ್ದ ಇದೆಯಲ್ಲ, ಕಾವ್ಯದ ಶರೀರ ಅಂದ್ರೆ ಏನು? ಕಾವ್ಯಕ್ಕೊಂದು ಬೇರೆ ಶರೀರ ಏನಿರೋದಿಲ್ಲ, ನಮ್ಮ ನಿಮ್ಮಂತೆ ಶರೀರ ಇರೋದಿಲ್ಲ. ಆದ್ರಿಂದ ಶರೀರ ಅಂತಂದ್ರೆ ಅಲ್ಲಿ ಸ್ವರೂಪ ಅಂತ ಅರ್ಥ. ಒಟ್ಟಾರೆ ಕಾವ್ಯದ ಸ್ವರೂಪ ಏನು, ಅರ್ಥಾತ್ ಅದ್ರ ಲಕ್ಷಣ ಏನು, ಹಾಗೆ ಅದರ ಅಲಂಕಾರಗಳು ಯಾವ್ದ್ಯಾವ್ದು, ಕಾವ್ಯದಲ್ಲಿ ಬರುವ ಅಲಂಕಾರಗಳು ಯಾವ್ದ್ಯಾವ್ದು ಅಂತ ಅಲ್ಲಿ ತೋರಿಸಿದ್ದಾರೆ ಅಂತ. ಕಾವ್ಯಾದರ್ಶ ಅನ್ನೋ ಗ್ರಂಥದ ಉಲ್ಲೇಖ ಇದು ಪ್ರಾಯ. ಅಲ್ಲಿ ಅದೇ ಮೊದಲಾದ ಗ್ರಂಥಗಳಲ್ಲಿ ಶರೀರ ಅಂತಂದ್ರೆ ಸ್ವರೂಪ ಎಂಬ ಅರ್ಥದಲ್ಲಿಯೂ ಪ್ರಯೋಗ ಇದೆ, ಬಾಹ್ಯ ದೇಹ ಎಂಬ ಅರ್ಥದಲ್ಲಂತೂ ಪ್ರಯೋಗ ಇದ್ದೇ ಇದೆ. ಶರೀರ ಎಂಬ ಶಬ್ದಕ್ಕೆ ಸ್ವರೂಪ ಅಂತನೂ ಅರ್ಥ ಇದೆ, ಅದು ಕಾವ್ಯಾದರ್ಶ ಮೊದಲಾದ ಗುಣಗಳ ಗ್ರಂಥಗಳಲ್ಲಿ ಪ್ರತಿಪಾದಿತ ಆಗಿದೆ ಅಂತ ನಾವು ಈಗ ನೋಡಿದ್ವಿ. ತೈ ಶರೀರಂಚ ಕಾವ್ಯಾನಾಂ, ಕಾವ್ಯದ ಶರೀರವನ್ನು ಪ್ರತಿಪಾದನೆ ಮಾಡುವುದು ಅಂದ್ರೆ ಏನು? ಸ್ವರೂಪವನ್ನು ಪ್ರತಿಪಾದನೆ ಮಾಡುವುದು ಅಂತಾನೆ ಅರ್ಥ. ಅಲ್ಲಿ ಹೀಗೆ ಸ್ವರೂಪ ಅನ್ನೋ ಅರ್ಥ ಇರೋದ್ರಿಂದ ಶರೀರ ಅನ್ನೋ ಅರ್ಥವನ್ನು ಮುಂದೆ ನೋಡೋಣ. ಪ್ರಕೃತಿಯಶ್ಚ ಪೃಥ್ವಿಯಾದಿ ಸರ್ವಾತ್ಮಕತ್ವ. ಹಾಗಾದ್ರೆ ಪ್ರಕೃತಿಯನ್ನೇ ತಗೊಳ್ಬೇಕು ಅಂತ ನೀವು ಪೂರ್ವ ಪಕ್ಷದವರು ಹೇಳ್ತಿದ್ದೀರಲ್ಲ, ಸ್ವರೂಪ ಅಂತ ಅರ್ಥ ಇದರಿಂದ ಏನು ಉಪಯೋಗ ಆಯಿತು ಅಂದ್ರೆ, ಪ್ರಕೃತಿ ಅನ್ನೋದು ಪೃಥ್ವಿಯಾದಿ ಸರ್ವಾತ್ಮಕವಾಗಿದೆ. ಪೃಥ್ವಿ, ತೇಜಸ್ಸು, ಜಲ, ವಾಯು, ದಿಕ್ಕು ಎಲ್ಲವೂ ಕೂಡ ಪ್ರಕೃತ್ಯಾತ್ಮಕವಾದದ್ದೇ. ಪ್ರಕೃತಿಯ ಒಂದೊಂದು ಬೇರೆ ಬೇರೆ ರೂಪಗಳೇ ಅವು ಅಂತ ಹೀಗದರ ತಾತ್ಪರ್ಯ ಆಗ್ತದೆ. ಅದರಿಂದ ಪ್ರಕೃತಿಯು ಪೃಥ್ವಿಯಾದಿ ಸರ್ವಾತ್ಮಕವಾಗಿರೋದ್ರಿಂದ ಇಲ್ಲಿ ಪೃಥ್ವಿಯೇ ಶರೀರ, ಯಸ್ಯ ಪೃಥ್ವಿ ಶರೀರಂ ಅಂತ ಹೀಗೆ ಹೇಳಿದ್ರೆ ಆ ಮಾತಿಗೆ ಏನರ್ಥ ಅಂದ್ರೆ ಪೃಥ್ವಿಯನ್ನೇ ಸ್ವರೂಪವಾಗಿ ಹೊಂದಿರುವುದು ಅಂತ ಅರ್ಥ. ಪೃಥ್ವಿಯಾಗಿ ಸ್ವರೂಪವನ್ನು ಹೊಂದಿರುವುದು ಯಾರು? ಭಗವಂತ, ವಿಷ್ಣು ಅಲ್ಲ. ಯಾಕೆಂದ್ರೆ ಅವನಿಗೆ ಅಪ್ರಾಕೃತವಾದ ವ್ಯಕ್ತಿತ್ವ ಇರುವಂತಹ ಆತನಿಗೆ ಜಡವಾದ ಪೃಥ್ವಿ, ತೇಜಸ್ಸು, ಚಕ್ಷುಸ್ಸು ಮತ್ತು ರೇತಸ್ಸು ಇತ್ಯಾದಿಗಳು ಯಾವುದು ಕೂಡ ಶರೀರ ಸ್ವರೂಪ ಆಗುವುದು ಸಾಧ್ಯ ಇಲ್ಲ. ಇವೆಲ್ಲವೂ ಪ್ರಾಕೃತ ಆದ್ರಿಂದ. ಆದ್ರಿಂದ ಅದು ಪ್ರಕೃತಿಗೆ ಸಾಧ್ಯ. ಪ್ರಕೃತಿಯೇ ಪೃಥ್ವಿಯಾದಿ ಸರ್ವಾತ್ಮಕವಾಗಿದೆ ಅಂತ ಅದ್ರ ಬಗ್ಗೆ ಪ್ರಶ್ನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಇದರ ಮೇಲೆ ಪೂರ್ವ ಪಕ್ಷದ ಮೇಲೆ ಮತ್ತೆ ಬರುವ ಒಂದೆರಡು ಸಣ್ಣ ಪುಟ್ಟ ಪ್ರಶ್ನೆಗಳು. ಪೂರ್ವ ಪಕ್ಷ ಅದನ್ನು ಹೇಗೆ ಆ ಪ್ರಶ್ನೆಗಳನ್ನು ಪರಿಹಾರ ಮಾಡಿಕೊಂಡು ಪೂರ್ವ ಪಕ್ಷದವರು ಹೇಗೆ ಸಮರ್ಥನೆ ಮಾಡ್ತಾರೆ ಅನ್ನೋದನ್ನ ನಾಳೆ ದಿವಸ ನೋಡೋಣ.